ನಾನೊಂದು ವಿಷಯವನ್ನು ಇಲ್ಲಿ ನಿಮಗೆ ಹೇಳಲೇಬೇಕು, ಯಾಕೆಂದರೆ ಇದು ಕೆಲವು ಜನಕ್ಕೆ ಆಗಲಿಕ್ಕಿಲ್ಲ. ರಕ್ಷಿತಾ ಶೆಟ್ಟಿಯವರ ಬಗ್ಗೆ ನನಗೆ ತಿಳಿದದನ್ನೆಲ್ಲ ಹೇಳ್ತಾ ಹೋದರೂ ಕೂಡ ಒಂದು ವಿಷಯದಲ್ಲಿ ನಾನೀಗ ಹೇಳಿದರೆ ಕೆಲವರು ಸಹಿಸಲಿಕ್ಕಿಲ್ಲ, ಆದರೆ ಸಹ ನಾನು ಹೇಳಲೇಬೇಕು. ಯಾಕೆಂದರೆ ರಕ್ಷಿತಾ ಅವರು ನಮಸ್ತೆ, ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ಬೆದ್ರೆ ಉತ್ಸವದಲ್ಲಿ ರಕ್ಷಿತಾ ಶೆಟ್ಟಿಯವರು ಬರ್ತಾ ಇದ್ದಾರೆ ಅಂತ. ಅವತ್ತಿದ್ದು ಸ್ವಲ್ಪ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ನಾನು ಅವತ್ತು, ಮತ್ತು ಲಾಸ್ಟ್ ಟೈಮ್ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅಲ್ಲಿದ್ದೆಲ್ಲ ವಿಡಿಯೋ ಮಾಡಿ ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀನಲ್ವ ವ್ಲಾಗ್. ಅದರ ಬಗ್ಗೆ ಇವತ್ತು ಅಂದಾಗೆ ಇವತ್ತು ಉಂಟಲ್ಲ ಬಿಸು ಪರ್ವ, ಅಂದರೆ ಯುಗಾದಿ ಅಲ್ವಾ. ಹೆಚ್ಚಿನವರಿಗೆ ಇವತ್ತು ಯುಗಾದಿ, ಮೊನ್ನೆ ಒಂದು ಹೋದ ತಿಂಗಳು ಯುಗಾದಿ ಇರುತ್ತೆ. ನಾವೆರಡನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಎಲ್ರಿಗೂ ಬಿಸು ಪರ್ವದ ಹಾರ್ದಿಕ ಶುಭಾಶಯಗಳು. ನಾನು ಮೋಸ್ಟ್ಲಿ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಇದ್ದೆ, ನೋಡಬೇಕು. ಕರೆಂಟ್ ಬೇರೆ ಇರಲಾರಿ, ತುಂಬ ಶೆಕೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡುವಲ್ಲ. ಈಗ ನಾನು ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಹೇಳಲಿಕ್ಕೆ ಅಂತ ಬಂದಿದ್ದೇನೆ. ಮೊನ್ನೆ ನಾವು ಹೋಗುವಾಗಲೇ ಒಂದು 7 ಗಂಟೆ ಆಯ್ತಾಯ್ತಾ, ಒಂದು 7 ಗಂಟೆ ಆಗಿತ್ತು. 7:30ವರೆಗೆ ಹೋಗಿ ಮುಟ್ಟಿದ್ವಿ. ನಮಗೆ ರಕ್ಷಿತಾ ಶೆಟ್ಟಿ ಎಷ್ಟು ಗಂಟೆಗೆ ಬರ್ತಾರೆ ಎಂಥ ವಿಷಯ ಏನು ಗೊತ್ತಿಲ್ಲ. ಅಂದರೆ ಆಹಾರ ಮೇಲೆ ಇತ್ತಲ್ವ, ಆಹಾರ ಮಳಿಗೆಗಳು ತುಂಬಾ ಇತ್ತು. ನಾವು ಅದಕ್ಕೆ ಸುಮ್ಮನೆ ಕೂತ್ಕೊಂಡು, ಆಗ ಏನು ಪ್ರೋಗ್ರಾಮ್ ಅಂದರೆ ಮ್ಯಾಚಿಕ್ ಆಗ್ತಾ ಇತ್ತು, ಅದನ್ನು ನಿಂತ್ಕೊಂಡು ಕೂಡ ನೋಡ್ಬೋದಲ್ವ ಅಂತೇಳಿ ಎಲ್ಲ ತುಂಬಾ ಆಹಾರ ಮಳಿಗೆಗಳಿಗೆಲ್ಲ ವಿಸಿಟ್ ಕೊಡ್ತಾ ಅಡ್ಡಾಡ್ತಾ ಏನೋ ಸ್ವಲ್ಪ ಕುಡಿತಾ ಹಾಗೆಲ್ಲ ನಾವು ತಿರುಗಾಡ್ತಾ ಇದ್ವಿ. 7 ಗಂಟೆ ಆಯಿತು, 8 ಗಂಟೆ ಆಯಿತು. ಹೋಗಿ ಸ್ವಲ್ಪ ಹೊತ್ತು ಚಾರಲ್ಲಿ ಒಂದು ಕೂತ್ಕೊಂಡ್ವಿ, ಒಂದು 10 ನಿಮಿಷ. ಮತ್ತೆ ವಾಪಸ್ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ರಕ್ಷಿತಾ ಶೆಟ್ಟಿ ಹೋದ್ರ ಏನು ಗೊತ್ತಿಲ್ಲ. ನಾನು ಅದಕ್ಕಿಂತ ಮುಂಚಿನ ದಿವಸ ಕೂಡ ಹೋದದಾಯ್ತಾ, ನನಗೆ ಅದು ಡೇಟ್ ಮಿಸ್ ಆಯಿತು. ರಕ್ಷಿತಾ ಶೆಟ್ಟಿ ಯಾವಾಗ ಬರ್ತಾರೆ ಅಂತ ನನಗೆ ನೆನಪೇ ಇರಲಿಲ್ಲ. ನಾನು ಮುಂಚಿನ ದಿವಸ ಕೂಡ ಹೋಗಿದ್ದೆ. ಮತ್ತು ರಕ್ಷಿತಾ ಶೆಟ್ಟಿ ಹೋದ್ರೆ ಏನು ಗೊತ್ತಿಲ್ಲ ಅಂತ ಸೀದಾ ವಾಪಸ್ ಬಂದದ್ದು ನಾವು. ಅಷ್ಟಾಗಿ ಪ್ರೋಗ್ರಾಮ್ ಎಲ್ಲ ನೋಡಲಿಕ್ಕೆ ನಿಂತಿರಲಿಲ್ಲ. ಹಾಗೆ ಮರು ದಿವಸ ರಕ್ಷಿತಾ ಶೆಟ್ಟಿ ಬರ್ತಾರೆ ಅಂತ ಏನೋ ಫಿಕ್ಸ್ ಇತ್ತು, ಅದು ಎಷ್ಟು ಗಂಟೆಗೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ನಾವು ಹೋಗಿ 8:30 ಆದರೂ ರಕ್ಷಿತಾ ಶೆಟ್ಟಿ ಇಲ್ಲ, ನಂತರ ಅನೌನ್ಸ್ ಮಾಡಿದರು. ಹಾಗೆ ರಸಮಂಜರಿ ಎಲ್ಲ ಆಗ್ತಾಯಿತ್ತು. ನಮ್ಮ ಸರಿಗಮಪದಲ್ಲೆಲ್ಲ ಹೆಸರು ಮಾಡಿದಂಥವರೆಲ್ಲ, ಹಾಗೆ ಕಾಸರಗೋಡಿಂದ ಒಂದು ಸಿಂಗರ್ ಎಲ್ಲರನ್ನು ಕರೆಸಿದ್ರು. ತುಂಬ ಚೆನ್ನಾಗಿ, ಆ್ಯಂಕರಿಂಗ್ ಅಂತೂ ತುಂಬ ಸೂಪರ್ ಆಗಿತ್ತು. ಅದೆಲ್ಲ ನೀವು ಆ ವಿಡಿಯೋದಲ್ಲಿ ನೋಡಿರ್ಬೋದು. ಹಾಗೆ ರಕ್ಷಿತಾ ಶೆಟ್ಟಿ ಬರ್ತಾರೆ ಅಂತ ಅನೌನ್ಸ್ ಮಾಡಿದರು. ಇನ್ನು ಕೆಲವೇ ಹೊತ್ತಲ್ಲಿ ರಕ್ಷಿತಾ ಶೆಟ್ಟಿ ಬರ್ತಾರೆ ಅಂತ. ಎಲ್ಲಿ ಇದ್ರು ಅಂತ ಗೊತ್ತಿಲ್ಲ ಆಯಿತಾ, ಅಷ್ಟು ಜನ ಎಲ್ಲ ಒಮ್ಮೆಲೆ ಮುತ್ತಿಗೆ ಹಾಕ್ಕೊಂಡ್ರು ಆಯಿತಾ. ಒಂದೇ ಒಂದು ಚೇರ್ ಕೂಡ ಖಾಲಿ ಇಲ್ಲ, ಅದು ಬಿಡಿ ನಿಲ್ಲಿಕ್ಕೂ ಜಾಗ ಇಲ್ಲ. ಅಷ್ಟು ದೊಡ್ಡ ಗ್ರೌಂಡಲ್ಲಿ ಅಷ್ಟೆಲ್ಲ ರಶ್ ಆಯಿತು. ಮತ್ತು ಎಂತ ಮಾಡೋದು, ನಾವು ಬರುವಾಗ ಇಲ್ಲಿ ಒಂದು ಚೇರ್ ಕೂಡ ಇಲ್ಲ. ನಮಗೆ ಅಷ್ಟೊತ್ತು ನಿಂತ್ಕೊಂಡು ನೋಡುವಾಗೂ ಇಲ್ಲ ಪ್ರೋಗ್ರಾಮ್. ಅಂದರೆ ಮತ್ತೊಂದು 2 ಗಂಟೆಯ ಪ್ರೋಗ್ರಾಮ್ ಇರ್ಬೋದಲ್ವ. ಅಷ್ಟರಲ್ಲಿ ನಾನೆಂತ ಮಾಡಿದೆ ಅಂದರೆ, ಒಂದು ಪಕ್ಕದಲ್ಲಿ ಒಂದು ಶಾಪ್ ಇತ್ತು, ಅದಕ್ಕೆ ನನಗೆ ಬಿಸಿಲರ್ ತರಲಿಕ್ಕೆ ಅಂತ ಹೋದೆ. ತುಂಬ ಬಾಯಾರಿಕೆ ಬೇರೆ ಆಗ್ತಿತ್ತು. ಅಷ್ಟಿದ್ರೂ ಸ್ವಲ್ಪ ಗಾಳಿ ಬರ್ತಾ ಇರಲಿಲ್ಲ. ಹಾಗೆ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ಒಂದು ಚೇರ್ ಕೊಡ್ಬೋದಾ ಅಂತ. ಅವರದಲ್ಲಿ ಬಿರಿಯಾನಿ ಇತ್ತೆಲ್ಲ ಸ್ಟಾಲ್ ಇಟ್ಟಿದ್ರು ಪಾಪ. ಅವರು ಹೇಳಿದರು, ಇದು ನಾವು ರೆಂಟಿಗೆ ತಂದದ್ದು, ನಮಗೆ ಅದು ಚೇರ್ ಮಿಸ್ ಆದರೆ ತುಂಬ ಕಷ್ಟ ಆಗ್ತದೆ ಅಂತ. ಅದು ನಾನು ಹೇಳಿದೆ, ನಮಗೆ ಜಾಸ್ತಿ ಬೇಡ, ಒಂದು ಚೇರ್ ಕೊಡಿ, ನಾವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋತೇವೆ, ಮತ್ತು ನಾವು ವಾಪಸ್ ತಂದು ಇರ್ತೀವಿ ಅಂತ. ಪಾಪ ಅವರು ತುಂಬ ಒಳ್ಳೆಯವರು, ಕೊಟ್ಬಿಟ್ರು ನನಗೆ. ನೆನಪಲ್ಲಿಂದ ವಾಪಸ್ ತಂದಿಡಿ ಅಂತ ಹೇಳಿ ಕೊಟ್ಟರು. ಆ ಒಂದು ಚೇರಲ್ಲಿ ನಾವು ಒಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಒಬ್ಬರು ನಿಂತ್ಕೊಳ್ಳೋದು, ಹಾಗೆ ಮಾಡ್ತಾ ಇದ್ದೆ. ಹೀಗಿರುವಾಗ ಒಮ್ಮೆಲೆ ಉಂಟಲ್ಲ, ಇದು ಎಂತ ಹೇಳ್ತಾರೆ ಅದಕ್ಕೆ, ಕೊಂಬು ವಾದ್ಯ ವಾಲಗ, ಅದು ಯಾರು ಸಹ ಗೆಸ್ಟ್ ಬರುವಾಗ ಅದನ್ನು ಅವರಿಗೆ ಸ್ಟೇಜಿಗೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಇರುತ್ತೆ ಅಲ್ವಾ, ಎಲ್ಲ ಕಡೆ ಇರುತ್ತೆ ಅದು. ಹಾಗೆ ಎಲ್ಲ ಉಂಟಲ್ಲ, ಒಮ್ಮೆಲೆ ಇದು ವಾದ್ಯ ನಗರಿ ಎಲ್ಲ ಸ್ಟಾರ್ಟ್ ಆಯ್ತಾಯ್ತಾ. ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡ್ತಾ ಹೋದರು. ಅಂದರೆ ರಕ್ಷಿತಾ ಶೆಟ್ಟಿಯೇ ಬಂದಿರ್ಬೋದು ಅಂತ. ನಾನೇನು ಮಾಡೋದು, ನನಗೆ ಒಮ್ಮೆಲೆ ಓಡ್ಲಿಕ್ಕೆ ಆಗೋದಿಲ್ಲ. ಚೇರನ್ನು ಬಿಟ್ಟು ಹೋದರೆ ಅದು ಚೇರ್ ನಮ್ಮದಲ್ಲ ಅಲ್ವಾ. ಹಾಗೆ ನಾನು ಚೇರನ್ನು ಇಟ್ಕೊಂಡೇ ಹೋದೆ ನೋಡುವ ಅಂತ. ನೋಡೋಗೋದು ರಕ್ಷಿತಾ ಶೆಟ್ಟಿ ಅಲ್ಲ, ಬೇರೆ ಯಾರೋ ಒಂದು ಗೆಸ್ಟ್ ಬಂದರು ಕಾಣಬೇಕು. ಹಾಗೆ ಆಗ ಸ್ವಲ್ಪ ಎಲ್ಲ ಯಾರೆಲ್ಲ ಕೂತ್ಕೊಂಡಿದ್ರು ಚೇರ್ ಬಿಟ್ಟು ಓಡಿದ್ರು, ಆ ಕ್ಷಣದಲ್ಲಿ ಬೇರೆಯವರು ಕೂತ್ಕೋತಿದ್ರು. ಹಾಗೆ ನನಗೊಂದು ಈಗ ಚೇರ್ ಸಿಕ್ಕಿತ್ತಲ್ವ ಅಂತೇಳಿ ನಾನು ಕೂತ್ಕೊಂಡಿದ್ದೆ. ಹಾಗೆ ರಸಮಂಜರಿ ಆಗ್ತಾ ಇರಬೇಕಾದ್ರೆ ಉಂಟಲ್ಲ, ಮತ್ತೊಂದು ಸಲ ಹಾಗೆ ಆಯ್ತಾಯ್ತಾ. ಎಲ್ಲ ಈಗ ಕೊಂಬು ವಾಲಗ ಎಲ್ಲ ಸ್ಟಾರ್ಟ್ ಆಗಿ ಜೋರಾಗಿ ಸೌಂಡಲ್ಲಿ. ಆದರೆ ನಾವೆಲ್ಲ ಎಲ್ಲರೂ ಎನಿಸಿದ್ರು, ಈಗಲೂ ಯಾರೋ ರಕ್ಷಿತಾ ಶೆಟ್ಟಿ ಬರಲಿಕ್ಕಿಲ್ಲ ಅಂತ. ನೋಡೋಕದು ಆಗ ರಕ್ಷಿತಾ ಶೆಟ್ಟಿ ಬಂದಿದ್ದರು. ಹಾಗೆ ಅವರು ಕೆಳಗಡೆ ಚೇರಲ್ಲಿ ಕೂತ್ಕೊಂಡಿದ್ರು, ಗೆಸ್ಟ್ ಚೇರ್ ಇರುತ್ತೆ ಅಲ್ವಾ, VIP ಚೇರಲ್ಲಿ. ಆದರೆ ಈ ಜನಗಳಿದ್ದಾರಲ್ವ, ಅವರನ್ನು
ನೆತ್ತಿಗೆ ಹಾಕ್ಕೊಂಡು ಬಿಟ್ರಾಯ್ತಾ, ಎಷ್ಟು ರಿಕ್ವೆಸ್ಟ್ ಮಾಡಿದ್ದೆ. ಅವರಿಗೆ ಅಲ್ಲಿ ಉಸಿರುಗಟ್ಟಿದ ವಾತಾವರಣ, ಒಂದು ಕಡೆ ಸೆಕೆ ಬೇರೆ ಇದೆ, ಒಬ್ಬರಿಂದೊಬ್ಬರು ಸೆಲ್ಫಿ ತೆಗಿಲಿಕ್ಕೆ ಎಲ್ಲ ಅವರ ಮೇಲಿಗೆ ಬಿದ್ದಾಗಿ ಬೀಳ್ತಾ ಇದ್ರು. ನಾನು ತುಂಬ ಹಿಂದೆ ಕೂತ್ಕೊಂಡಿದ್ದೆ, ನನಗೂ ಹೋಗ್ಬೋದಿತ್ತು ಅವರ ಹತ್ರ, ಹೋಗ್ಲಿಕ್ಕೇನು ಕಷ್ಟ ಇಲ್ಲ, ತುಂಬ ರಶ್ಶಲ್ಲಿ ದೂಡ್ಕೊಂಡೆಲ್ಲ ಹೋಗಿ ಸೆಲ್ಫಿ ತೆಗಿಬೋದು. ಆದರೆ ನನಗೆ ಪಾಪ ಕಂಡಿದ್ದು, ಅಷ್ಟು ರಶ್ಶಲ್ಲಿ ಅಷ್ಟು ಅವರಲ್ಲಿ ಒದ್ದಾಡ್ತಾ ಇದ್ರು. ಅವರಿಗೆಲ್ಲ ಅಂದರೆ ಎಲ್ಲ ಜನಗಳುಂಟಲ್ಲ, ಅವರಿಗೆ ಉಸಿರಾಡಲಿಕ್ಕೂ ಬಿಡ್ತಾ ಇರಲಿಲ್ಲ. ಅಂದರೆ ಎಲ್ಲರೂ ನೋಡಲಿ, ರಕ್ಷಿತಾ ಶೆಟ್ಟಿಯನ್ನು ನೋಡಲಿಕ್ಕೆ ಅಂತಲೇ ಬಂದಿರ್ತಾರೆ ಅಲ್ವಾ, ಅವರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ. ಹಾಗೂ ಈಗ ಒಂದು ಸ್ಟೇಜಿಗೆ ಕರೆದ್ರು, ಅವರಿಗೆ ಕರೆದು ಮತ್ತೆ ಅವರಿಗೆ ಅವರು ನೀವು ನೋಡಿರ್ಬೋದು, ಸೇವಂತಿಗೆ ಸಾಂಗ್ ಆಡಿದರು, ಡ್ಯಾನ್ಸ್ ಮಾಡಿದರು. ಮತ್ತು ಒಂದು 10 ನಿಮಿಷ ಅಷ್ಟೇ ಅವರು ಸ್ಟೇಜಲ್ಲಿದ್ದರು. ಮತ್ತು ಅವರನ್ನು ಕಳಿಸ್ಕೊಟ್ರು. ಯಾಕೆಂದರೆ ಅವರಿಗೆ ರಘು ಅವರಿದ್ದಾರೆ ಅಲ್ವಾ ನಮ್ಮ ಬಿಗ್ ಬಾಸಲ್ಲಿ, ಅವರವರ ಮನೆಗೆ ಗೆಸ್ಟಾಗಿ ಬಂದಿದ್ರಂತೆಲ್ಲ ಅವರು ವಿಡಿಯೋದಲ್ಲಿ ಹೇಳಿದ್ರಲ್ವ. ಆ ಕಡೆ ಒಂದು 10 ನಿಮಿಷ ಅಷ್ಟೇ ಇದ್ದದ್ದು ರಕ್ಷಿತಾ ಅವರು. ಹಾಗೆ ನಾವು ಮತ್ತೆ ಎಲ್ಲ ಪ್ರೋಗ್ರಾಮ್ ನೋಡಿಕೊಂಡೇ ವಾಪಸ್ ಬಂದದ್ದು, ಯಾಕೆಂದರೆ ಅಷ್ಟು ದೂರ ಹೋಗಿದ್ದೇವಲ್ವ, ಮತ್ತು ಎಲ್ಲ ನೋಡಿ ಬರುವಂತ. ಮತ್ತು ರಕ್ಷಿತಾ ಹೋದ ತಕ್ಷಣ ಎಲ್ಲಿಗೂ ಚೇರ್ ಸಿಕ್ಕಿತು, ಎಲ್ಲರೂ ಆದಷ್ಟು ಸ್ವಲ್ಪ ಜನಕ್ಕೆ ಚೇರ್ ಎಲ್ಲ ಸಿಕ್ಕಿದ್ರು. ರಕ್ಷಿತನನ್ನು ನೋಡಿ ಒಂದು ಸ್ವಲ್ಪ ಜನ ಎಲ್ಲ ಹೋಗಿದ್ರು. ಹಾಗೆಲ್ಲ ಆರಾಮಿಸಿ ನಾವೆಲ್ಲ ನೋಡ್ಕೊಂಡ್ವಿ. ನಾನಿವತ್ತು ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಸ್ವಲ್ಪ ಮಾತಾಡುವಂತ, ಯಾಕೆಂದರೆ ಬಿಗ್ ಬಾಸಲ್ಲಿ ಇರಬೇಕಾದ್ರೂ ನಾನು ಅವರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ನಾನು ಅವರನ್ನು ಒಂದು ಮುಂಚೆ ಅಂದರೆ ಅವರು ಕೊರೋನಾದ ಟೈಮ್ಗೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದರು, ತುಂಬ ಚಿಕ್ಕವರಿದ್ರಲ್ವ, ಆಗದಿಂದ ನಾನು ಅವರನ್ನು ಫಾಲೋ ಮಾಡ್ತಾ ನೋಡ್ತಾ ಬರ್ತಿದ್ದೆ ಅವರ ವಿಡಿಯೋನು. ಅವರು ಆ ಟೈಮಿಗೆ ಉಂಟಲ್ಲ, ಅವರಿಗೆ ಯಾರ್ದು ಕೂಡ ಸಪೋರ್ಟ್ ಸಿಕ್ಕಿರಲಿಲ್ಲ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಅವರ ಮನೆಯಲ್ಲೇ ಅವರಿಗೆ ಸಪೋರ್ಟ್ ಸಿಕ್ಕಿರಲಿಲ್ಲ. ಈಗ ನೋಡಿ ತಂಗಿ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ, ಆ ಟೈಮಲ್ಲಿ ತಂಗಿ ಕೂಡ ಅವರ ವಿಡಿಯೋಗೆ ಬರಲಿಕ್ಕೆ ಅಷ್ಟಾಗಿ ಕೇಳ್ತಿರ್ಲಿಲ್ಲ. ಅವರ ಅಮ್ಮ ಅಂತೂ ಇವರು ವಿಡಿಯೋ ಆನ್ ಮಾಡಿದರೆ ಸಾಕು ಎದ್ನೋ ಬಿದ್ನೋ ಅಂತ ಹೊಡ್ತಾ ಇದ್ರು, ನನಗೆ ವಿಡಿಯೋಗೆ ಬರಲಿಕ್ಕೆ ಇಷ್ಟ ಇಲ್ಲ ಹಾಗೆ ಹಿಂಗೆ ಅಂತ. ಆ ಟೈಮಲ್ಲಿ ನೀವು ಬೇಕಿದ್ರೆ ಅವರದ್ದು ಓಲ್ಡ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಅವರಿಗೆ ಅಷ್ಟಾಗಿ ಎಲ್ಲಿ ಕೂಡ ಸಪೋರ್ಟ್ ಸಿಕ್ಕೇ ಇರಲಿಲ್ಲ, ಆದರೂ ಕೂಡ ಅವರು ವಿಡಿಯೋ ಮಾಡ್ತಿದ್ರು. ಅವರಂದರೆ ಯಾಕೆ ಅಂದರೆ ಅವರ ಮನೆಯವರೆಲ್ಲ ಕ್ಯಾಮರಾ ಕಣ್ಣಿಗೆ ತಪ್ಪಿಸಿದ್ದು, ಅವರು ಎಂತಿದ್ರು ಓಪನ್ ಆಗಿ ಹೇಳ್ತಾ ಇದ್ರಲ್ವ. ಅವರ ಬಿಗ್ ಬಾಸಲ್ಲೂ ಕೂಡ ಹಾಗೆ ಎಂತಿದ್ರು ಓಪನ್ ಆಗಿ ಮಾತಾಡ್ತಿದ್ರು. ಆ ಟೈಮಲ್ಲಿ ಕೂಡ ರಕ್ಷಿತಾ ಮನೆಯಲ್ಲಿ ಎಂತನೇ ಇರಲಿ ಅದನ್ನು ಓಪನ್ ಆಗಿ ವಿಡಿಯೋ ಮುಖಾಂತರ ತೋರಿಸಿದ್ರು. ಅದಕ್ಕೆ ಅವರಿಗೆ ಒಂಥರ ಅನಿಸ್ತಾ ಇತ್ತು, ಅವರೀಗ ಏನು ಮನೆ ಕೆಲಸ ಮಾಡಬೇಕು ಅದನ್ನು ವಿಡಿಯೋ ಮಾಡ್ತಾರೆ. ಆ ಕಾರಣದಿಂದ ಅವರೆಲ್ಲ ಆದಷ್ಟು ಕ್ಯಾಮರಾದಿಂದ ದೂರ ಇರ್ತಾ ಇದ್ರು. ಅವರು ನೋಡಿ ಬಾಂಬೆಯಲ್ಲೇ ಹುಟ್ಟಿ ಬೆಳೆದರೂ ಕೂಡ ಅವರಿಗೆ, ನನಗೆ ಅವ್ರದ್ದು ಎಂತ ಇಷ್ಟ ಆಗೋ ಗುಣ ಅಂದರೆ, ಅವರು ಬಾಂಬೆಯಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ಅಂದರೆ ಅವರಿಗೆ ಹಳ್ಳಿ ಲೈಫು, ಕಾಡು ಬೆಟ್ಟ ಗುಡ್ಡ, ಹಾಗೆ ಅವರಿಗೆ ನಾಯಿಗಳ ಮೇಲೆ ಬೆಕ್ಕುಗಳನ್ನು ಎಷ್ಟೆಲ್ಲ ಸಾಕೊಂಡಿದ್ದಾರೆ ಅದರ ಮೇಲೆ ಪ್ರೀತಿ, ಅದೆಲ್ಲ ನೋಡುವಾಗ ನನಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಹಂಗೆ ನನಗೂ ಅದೆಲ್ಲ ಇಷ್ಟ ಅಲ್ವಾ. ಹಾಗೆ ನಾನು ವಿಡಿಯೋನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೆ. ಮತ್ತೊಂದು ವಿಷಯ ನಾನೊಂದು ವಿಷಯವನ್ನು ಇಲ್ಲಿ ನಿಮಗೆ ಹೇಳಲೇಬೇಕು, ಯಾಕೆಂದರೆ ಇದು ಕೆಲವು ಜನಕ್ಕೆ ಆಗಲಿಕ್ಕಿಲ್ಲ. ರಕ್ಷಿತಾ ಶೆಟ್ಟಿಯವರ ಬಗ್ಗೆ ನನಗೆ ತಿಳಿದದನ್ನೆಲ್ಲ ಹೇಳ್ತಾ ಹೋದರೂ ಕೂಡ ಒಂದು ವಿಷಯದಲ್ಲಿ ನಾನೀಗ ಹೇಳಿದರೆ ಕೆಲವರು ಸಹಿಸಲಿಕ್ಕಿಲ್ಲ, ಆದರೆ ಸಹ ನಾನು ಹೇಳಲೇಬೇಕು. ಯಾಕೆಂದರೆ ರಕ್ಷಿತಾ ಅವರು ಕೊರೋನಾ ಟೈಮಿಂದ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಆ ಟೈಮಲ್ಲಿ ಮನೆಯಲ್ಲಿ ಕೂಡ ಯಾವುದೇ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಅವರಿಗೆ. ಅವರ ತಂಗಿ ಆಗಲಿ ಯಾರು ಕ್ಯಾಮರಕ್ಕೆ ಅಂದರೆ ಅವರು ಓಪನ್ ಆಗಿ ಮಾತಾಡೋ ಕಾರಣ ಅದೊಂದು ಸೈಡ್ ಗೀಡಿ. ಅದು ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಏನೋ ಕ್ಯಾಮರಾದಲ್ಲಿ ಏನು ಎಂತ ಸಹ ಓಪನ್ ಆಗಿ ಅವರು ಮಾತಾಡ್ತಿರ್ಬೇಕಾದ್ರೆ ಕ್ಯಾಮರಾ ಹಿಡಿದ್ರೆ ಅದು ಯಾರೂ ಸಹ ಕ್ಯಾಮರಕ್ಕೆ ಬರಲಿಕ್ಕೆ ವಿಡಿಯೋಗೆ ಬರಲಿಕ್ಕೆ ಇಷ್ಟಪಡಲ್ಲ. ಅದು ಬಿಟ್ಟರೆ ಅವರು ಬಾಂಬೆಯಲ್ಲೇ ಇದ್ದಂಥವರು. ಅವರಿಗೆ ನಮ್ಮದು ಈಗ ಫ್ಯಾಮಿಲಿಯಲ್ಲಿ ತುಂಬ ಜನ ಬಾಂಬೆಯಲ್ಲಿ ಇದ್ದಾರೆ. ಆ ಮಕ್ಕಳಿಗೆ ಅಲ್ಲಿ ಹಿಂದಿ, ಮರಾಠಿ, ಇಂಗ್ಲೀಷ್ ಎಲ್ಲ ಬರುತ್ತೆ. ತುಳುನೂ ಅವರು ತುಂಬ ಕಷ್ಟಪಟ್ಟು ಮಾತಾಡ್ತಾರೆ. ಬಾಂಬೆ ತುಳು ಅಂದರೆ ಅದು ಬೇರೆಯೇ, ನಿಮಗೆ ಗೊತ್ತಿರ್ಬೋದು. ನಾವು ಬಾಂಬೆ ತುಳುವೇ ಅವರು ಕಷ್ಟಪಟ್ಟು ತುಳು ಮಾತಾಡುವಂಥದ್ದು. ಅಂಥದ್ರಲ್ಲಿ ಅವರಿಗೆ ಕನ್ನಡದ ಗಂಧ ಗಾಳಿಯೇ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಎಷ್ಟೋ ಜನ ಹೇಳ್ತಿದ್ರು ಅವರು ಬೇಕಂತ ನಾಟಕ ಮಾಡ್ತಾರೆ ಹಾಗೆ ಹೀಗೆ ಅಂತ. ರಕ್ಷಿತಾ ಅವರು ನಿಜವಾಗಿ ಅವರಿಗೆ ಕನ್ನಡದ ಗಂಧ ಗಾಳಿನೂ ಗೊತ್ತಿರೋದಿಲ್ಲ. ಯಾಕೆಂದರೆ ಅಲ್ಲಿ ಅವರಿಗೆ ಕನ್ನಡದ ಯಾವ ಸಬ್ಜೆಕ್ಟು ಕೂಡ ಇರುವುದಿಲ್ಲ ಅಲ್ವಾ, ಆ ಕಾರಣದಿಂದ. ಆದರೆ ಅವರು ಮುಂಚೆ ತುಳುವಲ್ಲೇ ವಿಡಿಯೋ ಮಾಡ್ತಾ ಇದ್ರಲ್ವ, ಆ ಟೈಮಲ್ಲಿ ನೀವು ಈಗಲೂ ಹೋಗಿ ನೋಡ್ಬೋದು ಅವರ ಓಲ್ಡ್ ವಿಡಿಯೋದಲ್ಲೆಲ್ಲ ನಮ್ಮ ತುಳು ಜನರೇ ಎಷ್ಟೋ ಜನ ನಿನಗೇನೋ ತುಳುವಲ್ಲಿ ಅಂದರೆ ಮರಳಿದಿ ಮೆಂಟಲ್, ಹಾಗೆ ನಿನಗೇನೋ ಹುಚ್ಚ ಒಟ್ಟಾರೆ ವಿಡಿಯೋ ಮಾಡ್ತೀಯ, ನಿನಗೆ ನಾಚಿಗೆ ಮರ್ಯಾದಿಲ್ಲ, ಏನೆಲ್ಲ ಬ್ಯಾಡ್ ಕಮೆಂಟೇ ಹಾಕ್ತಾ ಇದ್ರು ಆಯಿತಾ. ನಂತರ ಅವರು ಎಷ್ಟೋ ಟೈಮಲ್ಲಿ ತುಳುವಲ್ಲೇ ಮಾಡ್ತಾಯಿದ್ರು. ನೆಕ್ಸ್ಟ್ ಅವರು ಸ್ವಲ್ಪ ಸ್ವಲ್ಪ ಕನ್ನಡ ಕಲಿತು ಅವರ ಕನ್ನಡದತ್ತ ಒಲವು ತೋರಿಸಿದ್ರು ಆಯಿತಾ. ಮತ್ತು ಅವರಿಗೆ ಎಷ್ಟು ಬರಲಿ ಬಿಡಲಿ ಅವರು ಕನ್ನಡದಲ್ಲಿ ವಿಡಿಯೋ ಮಾಡಲಿಕ್ಕೆ ಸಹ ಸ್ಟಾರ್ಟ್ ಮಾಡಿಕೊಂಡ್ರು.
ಆದರೆ ನಮ್ಮ ಕನ್ನಡದ ಜನ ಉಂಟಲ್ಲ, ಅವರನ್ನು ತುಂಬ ಪ್ರೀತಿಯಿಂದ ರಿಸೀವ್ ಮಾಡಿಕೊಂಡ್ರು. ಈಗ ನಾನು ಕೂಡ ನೋಡ್ಬೋದು, ನೀವು ನನ್ನ ಕಮೆಂಟ್ ಕೂಡ ನೋಡ್ಬೋದು. ಹೆಚ್ಚಾಗಿ ನನಗೆ ಮೆಸೇಜ್ ಮಾಡುವಂಥವರು, ನಮ್ಮ ರೀಲ್ಸ್ ಆಗಿರ್ಬೋದು, ವಿಡಿಯೋಗೆ ಸಪೋರ್ಟ್ ಮಾಡೋದ್ರಲ್ಲಿ 75% ಜನ ಇರುವುದು ಕನ್ನಡಿಗರು. ಕನ್ನಡ ತುಳು ಅಂತ ನಾನಿಲ್ಲಿ ಭೇದ ಭಾವ ಮಾಡ್ತಾ ಇಲ್ಲ, ಅದೇ ವಿಷಯ ಹೇಳಿದ್ದು. ನಮ್ಮ ತುಳುನಾಡಿನವರು ಸಹ ಇದ್ದಾರೆ, 25% ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಎಲ್ಲರೂ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಕಾರಣದಿಂದ ರಕ್ಷಿತಾ ಅವರಿಗೆ ಸಹ ಸ್ಟಾರ್ಟಿಂಗಲ್ಲಿ ಅವರು ಇವತ್ತು ಬಿಗ್ ಬಾಸ್ಗೆ ಹೋಗಲಿಕ್ಕೆ ಕೂಡ ಕಾರಣ ನಮ್ಮ ಕನ್ನಡಿಗರಂತಲೇ ಹೇಳ್ಬೋದು. ಅವರು ಈಗ ತುಳುವಿನಲ್ಲೇ ವಿಡಿಯೋ ಮಾಡ್ತಿದ್ರೆ ಅವರು ಇವತ್ತು ಬಿಗ್ ಬಾಸ್ಗೆ ಕೂಡ ಹೋಗ್ತಾ ಇರಲಿಲ್ಲ. ಅವರು ಕನ್ನಡದಲ್ಲಿ ವಿಡಿಯೋ ಮಾಡಿಕೊಂಡು ಅವರು ತಪ್ಪು ಏನು ಮಾತಾಡ್ತಿದ್ರು, ಆದರೆ ಸಹ ನಮ್ಮ ಕನ್ನಡಿಗರು ಅವರನ್ನು ಪ್ರೀತಿಯಿಂದ, ಓ ನೀವು ಇಷ್ಟಾದರೂ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀರಿ, ನಿಮ್ಮ ಕನ್ನಡ ಅಭಿಮಾನಕ್ಕೆ ಅವರಿಗೆ ಉಂಟಲ್ಲ, ಅವರನ್ನು ತುಂಬ ಪ್ರೀತಿಸಿ ಇವತ್ತು ಅವರು ಬಿಗ್ ಬಾಸ್ಗೆ ಹೋಗಲಿಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಈಗ ಬಿಗ್ ಬಾಸ್ನಿಂದ ಬಂದ ನಂತರ ಇಲ್ಲದ್ರೆ ಅವರು ಬಿಗ್ ಬಾಸ್ಗೆ ಇರಬೇಕಾದ್ರೆ ಎಲ್ಲರಿಗೆ ಜ್ಞಾನದಾಯಿತು, ಅವರು ನಮ್ಮೂರಿನವರು, ನಮ್ಮ ಹುಡುಗಿ, ನಮ್ಮ ಜನ ಅಂತ ಎಲ್ಲರೂ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅವರಿಗೆಲ್ಲ ಬ್ಯಾಡ್ ಕಮೆಂಟ್ ಇದ್ದದ್ದು ಜಾಸ್ತಿ. ಅದೆಲ್ಲವನ್ನು ದಾಟಿ ಅವರು ಇವತ್ತು ಒಂದು ತುಂಬ ಎತ್ತರದ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ. ಇಷ್ಟು ಚಿಕ್ಕ ಹುಡುಗಿ ಅಂದರೆ ಈಗ ಅವರಿಗೆ ಎಷ್ಟು 26, 27 ಗೊತ್ತಿಲ್ಲ ನನಗೆ ಕರೆಕ್ಟ್ ಏಜ್, ಅಷ್ಟೇ ಆಗಿರ್ಬೋದು. ಆದರೆ ನೋಡಲಿಕ್ಕೆ ಅವರು ಇನ್ನೂ ಪುಟಾಣಿ ಥರನೇ ಕಾಣಿಸ್ತಾ ಇದ್ದಾರೆ. ಅದರ ಬಗ್ಗೆ ನನಗೆ ಹೇಳಬೇಕಿತ್ತು, ಯಾಕೆಂದರೆ ಅವರಿಗೆ ತುಂಬ ಸಪೋರ್ಟ್ ಕೊಟ್ಟದ್ದು, ಅವರಿಗೆ ಬಿಗ್ ಬಾಸ್ಗೆ ಹೋಗಲಿಕ್ಕೆ ಕಾರಣ ಆದದ್ದು ಕೂಡ ಅವರು ಕನ್ನಡದಲ್ಲಿ ವಿಡಿಯೋ ಮಾಡಿದ ನಂತರ. ಇದನ್ನು ಅವರು ಎಷ್ಟೋ ಕಡೆ ಹೇಳಿರ್ಬೋದು, ಆದರೆ ನಾನು ಕೂಡ ಹೇಳಿದ್ದು ನಾನು ನೋಡಿದ ಪ್ರಕಾರ. ಮತ್ತೆ ಈಗ ಎಲ್ಲರೂ ಸಪೋರ್ಟ್ ಕೊಡ್ತಾರೆ, ಎಲ್ರಿಗೂ ರಕ್ಷಿತಾ ಅಂತ ಇಷ್ಟ. ಬಿಗ್ ಬಾಸ್ಗೆ ಹೋದ ನಂತರ ಅವರಿಗೆ ಈಗ ಒಳ್ಳೆ ರೀತಿಯ ಕಮೆಂಟ್ ಬರ್ಬೋದು, ಅದಕ್ಕಿಂತ ಮುಂಚೆ ಬರ್ತಿದ್ದರೆ ಅವರಿಗೆ ಬ್ಯಾಡ್ ಕಮೆಂಟ್ ಜಾಸ್ತಿ. ಹಾಗೆ ಇದ್ರ ಬಗ್ಗೆ ನಾನು ಅವರು ಕೇವಲ ಬಿಗ್ ಬಾಸ್ಗೆ ಹೋದ್ರು ಅಂತ ಅವರನ್ನು ನೋಡಲಿಕ್ಕೆ ಹೋದದ್ದಲ್ಲ. ನಾನು ಮುಂಚಿಂದಲೂ ಅವರ ವಿಡಿಯೋ ಎಲ್ಲ ಫಾಲೋ ಮಾಡ್ತಾ ಇದ್ದೇನೆ. ಅವರಲ್ಲಿ ಬಾಂಬೆಯಲ್ಲೆಲ್ಲ ಗೋಲಿ ಬಜೆ ಎಲ್ಲ ಮಾಡಿ ಸೇಲ್ ಮಾಡ್ತಿದ್ರು, ಅದೆಲ್ಲ ರೋಡ್ ಸೈಡಲ್ಲಿ ಸ್ವಲ್ಪ ಟೈಮಲ್ಲೆಲ್ಲ. ಒಂದು ಕಡೆ ಕಾಲೇಜಿಗೆಲ್ಲ ಹೋಗ್ತಾಯಿದ್ರು, ಆಗಲೂ ಅವರು ತುಂಬ ಇಷ್ಟಪಟ್ಟು. ಆಗ ಅವರು ತುಂಬ ಚಿಕ್ಕದ್ರು, ಒಬ್ಬೊಬ್ಬರೇ ಬಾಂಬೆಯಿಂದ ಊರಿಗೆಲ್ಲ ಬರ್ತಿರಲಿಲ್ಲ. ಅವರ ತಾಯಿ ಜೊತೆ ಬರುವುದು, ಇಲ್ಲಿ ಒಂದು ಚಿಕ್ಕ ಮಕ್ಕಳ ಥರನೇ ಅವರು, ಅಂದರೆ ಗುಡ್ಡ ಬೆಟ್ಟ ಕಾಡುಗಳನ್ನೆಲ್ಲ ನೋಡುವಾಗ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದರು. ಆ ರಕ್ಷಿತನನ್ನು ನಾವು ಮುಂಚಿಂದಲೂ ಇಷ್ಟಪಡ್ತಿದ್ವಿ. ಆ ಕಾರಣ ಈಗಲೂ ಕೂಡ ನನಗೆ ರಕ್ಷಿತಾ ಅಂದರೆ ನನಗೂ ತುಂಬ ಇಷ್ಟ. ನನಗೂ ಅಷ್ಟೇ ಕಾಡು ಬೆಟ್ಟ ಗುಡ್ಡ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಹಾಗೆ ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಇನ್ನೊಂದು ಮೋಸ್ಟ್ಲಿ ನಾನು ನಮ್ಮದು ಹೊಸ ವಿಡಿಯೋ ಆದಷ್ಟು ಮಾಡ್ತಾ ಇರ್ತೇನೆ, ಆದಷ್ಟು ಸಪೋರ್ಟ್ ಮಾಡಿ. ರಕ್ಷಿತರವರ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ವಿಡಿಯೋದಲ್ಲಿ ಸಾಕಾಗಲಿಕ್ಕಿಲ್ಲ. ಆದರೂ ನನಗೆ ತಿಳಿದ ಮಟ್ಟದ್ದನ್ನು ನಾನು ಚಿಕ್ಕದಾಗಿ ಚೊಕ್ಕವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗೆ ರಕ್ಷಿತಾ ಅವರಿಗೆ ಎಲ್ಲ ಎಮ್ಮೆ ಸಾಕುವುದು, ದನ ಸಾಕುವುದೆಲ್ಲ ಕನಸಿದೆ. ಆ ಕನಸೆಲ್ಲ ನನಸಾಗಲಿ, ಅವರು ಎನಿಸಿದ್ದು ಅವರ ಲೈಫಲ್ಲಿ ಅವರಿಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋವನ್ನು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಬೇಕಾಯ್ತಾ ನೀವು. ಥ್ಯಾಂಕ್ ಯು.